ಆರ್ಎಸ್ಎಸ್ ಕುರಿತಾಗಿ ಕಾಂಗ್ರೆಸ್ನಲ್ಲೇ ಭಿನ್ನ ರಾಗ ಅಥವಾ ಭಿನ್ನ ಧ್ವನಿ. ಡಿಕೆ ಆರ್ಎಸ್ಎಸ್ ಗೀತೆ ಹಾಡ್ತಾರೆ, ಪ್ರಿಯಾಂಕ್ ಖರ್ಗೆ ಕೆಂಡ ಕಾರುತ್ತಾರೆ. ಈ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ತಿಳಿಸದ ಜಾರಕಿಹೊಳಿ. ಕಾಂಗ್ರೆಸ್ಸು ಬಿಜೆಪಿಯನ್ನ ಟೀಕೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ವಿ ಮತ್ತು ಕೇಳಿಸ್ಕೊತಾ ಇದ್ವಿ. ಆದ್ರೆ ಆ ಬಗ್ಗೆ ಹೇಳ್ತೀನಿ. ಈ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ತಿಳಿಸದ ಜಾರಕಿಹೊಳಿ, ಅದು ಅವರವರ ವೈಯಕ್ತಿಕ ಹೇಳಿಕೆ, ಪರ್ಸನಲ್ ಸ್ಟೇಟ್ಮೆಂಟ್. ಎಲ್ಲದಕ್ಕೂ ಪಕ್ಷ ಅಂದರೆ ಹೆಂಗೆ? ಎಲ್ಲದಕ್ಕೂ ಪಕ್ಷ ಅಂದ್ರೆ ಹೆಂಗೆ? ಎಲ್ಲದಕ್ಕೂ ಸರ್ಕಾರ ಹೇಗೆ ಉತ್ತರ ಕೊಡೋದಕ್ಕೆ ಸಾಧ್ಯ? ಏನು ಪಕ್ಷ ಮಾತಾಡೋಕ್ಕೆ ಹೇಳಿರುತ್ತಾ? ಪಕ್ಷ ಏನಾದ್ರೂ ಹೇಳಿರುತ್ತೆ ಇವರಿಗೆ ಹಿಂಗೆ ಮಾತಾಡಿ ಅಂತ? ಹೊರಗೆ ಮೈಕ್ ಸಿಕ್ಕಾಗ ಮಾತಾಡಿರ್ತಾರೆ, ನೀರು ಸಿಕ್ಕಾಗ ಬಾಯಿ ಹಾಕ್ತಾರೆ ನೋಡಿ, ಹಂಗೆ ಮೈಕ್ ಸಿಕ್ಕಿದಾಗ ಮಾತಾಡಿರ್ತಾರೆ. ಇದು ಸಚಿವ ಸತೀಶ್ ಜಾರಕಿಹೊಳಿ. ಇದು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೂ ಅಲ್ಲ, ಇದು ಒಂಥರ ಅಡ್ಗೋಡೆ ಮೇಲೆ ದೊಡ್ಡ ಬತ್ತಿನ ಇಟ್ಟಂಗೆ ಇದು ಸದನದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬನ್ನಿ. ಅದೆಲ್ಲ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ. ಎಲ್ಲ ಅಭಿಪ್ರಾಯ ಪಾರ್ಟಿ ತಂದ ಪಾರ್ಟಿ ಅವ್ರು ಏನು ಉತ್ತರ ಕೊಡೋದು? ಈ ಹೊರಗೆ ಅವ್ರು ಮಾತಾಡ್ತಾರೆ, ಬೇಕಾದ ಮೈಕ್ ಸಿಕ್ಕಿರ್ತೈತಿ, ಒಂದ್ ತಾಸು ಮಾತಾಡ್ತಾರೆ, ಅದಕ್ಕೆಲ್ಲ ಉತ್ತರ ನಾವೆಲ್ಲಿ ಕೊಡ್ತೀವಿ? ಸರ್ಕಾರ ಅದು ಅವ್ರ ವೈಯಕ್ತಿಕವಾದ. ಪಾರ್ಟಿ ಅವ್ರ ಏನ್ ಹೇಳಿಲ್ಲ ಮಾತಾಡತ್ರ, ಪಾರ್ಟಿ ಅವ್ರೇನು ಹೇಳಿಲ್ಲ ಎಲ್ಲಿ ಮಾತಾಡತ್ತ. ಅವರು ಅದೇ ಅವ್ರವ್ರ ವೈಯಕ್ತಿಕ. ಸಾಕಷ್ಟು ಜನ 70 ವರ್ಷದಲ್ಲಿ ಅವ್ರು ತಮಗೆ ಬೇಕಾದನ ಮಾತಾಡ್ತಾರ. ಅವ್ರೇನು ಹಿಂಗೆ ಹಂಗೆ ಏನೋ ಸದನ ಇರೋದೆ ಎಲ್ಲ ಬಹಿರಂಗವಾಗಿ ಮಾತಾಡ್ಲಿಕ್ಕಿದೆ, ಮಾತಾಡಿದಾರೆ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಅದು ಅವ್ರು ಹೇಳಿದ್ದಾರೆ, ಅವ್ರ ಅಧ್ಯಕ್ಷ ಮಾತಾಡಿದ್ದಾರೆ, ಸರಿ ಅಲ್ಲ ಅಂತ ಹೇಳಿದ್ದಾರೆ. ವೈಯಕ್ತಿಕ ಸಾಕಷ್ಟು ಜನ 70 ವರ್ಷದಲ್ಲಿ ಕೇಳಿಸ್ಕೊಂಡ್ರಲ್ಲ ಸತೀಶ್ ಜಾರಕಿಹೊಳಿ. ನೋಡ್ರಿ, ಅವರವರ ಪರ್ಸನಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅದು. ಎಲ್ಲದಕ್ಕೂ ಪಕ್ಷ ಅಂದ್ರೆ ಹೆಂಗೆ? ಪಕ್ಷ ಏನಾದ್ರೂ ಹೇಳಿರುತ್ತಾ ಹಿಂಗೆ ಮಾತಾಡಿ, ಹಿಂಗೆ ಸ್ಟೇಟ್ಮೆಂಟ್ ಕೊಡಿ ಅಂತ? ನೀವು ಪ್ರತಿಯೊಂದಕ್ಕೂ ಪಕ್ಷ ಅಂತ ಯಾಕೆ ನೀವು ದೂಷಣೆ ಮಾಡ್ತೀರಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಆದ್ರೆ ಯಾವಾಗ ಡಿ ಕೆ ಶಿವಕುಮಾರ್ ಸದಾ ವತ್ಸಲೆ ಎನ್ನುವಂತಹ ಗೀತೆ ಹಾಡಿದ್ರು, ಅದಾದ ನಂತರ ಒಂದಷ್ಟು ಕಾಂಗ್ರೆಸ್ನ ಅದೇ ಸಚಿವರು, ಅದೇ ಪಕ್ಷದ ಸಚಿವರು ಒಂಥರ ರಕ್ಷಣಾತ್ಮಕವಾದ ಹೇಳಿಕೆಯನ್ನು ಕೊಟ್ಟರು. ಡಿ ಕೆ ಕಡೆಯಿಂದಲೂ ಕೂಡ ನಿಷ್ಠುರ ಆಗಬಾರ್ದು, ಇತ್ತ ಇದನ್ನ ವಿರೋಧ ಮಾಡ್ದಂಗೂ ಇರಬೇಕು. ರಕ್ಷಣಾತ್ಮಕವಾದಂಥ ಹೇಳಿಕೆ ಅಂತ ಕರಿತೀವಿ ನಾವು ರಾಜಕೀಯ ಭಾಷೆಯಲ್ಲಿ. ಆ ತರಹದ ಹೇಳಿಕೆಗಳನ್ನ ಸಾಕಷ್ಟು ಕೊಟ್ಟಿದ್ರು. ಆದ್ರೆ ಬಿ ಕೆ ಹರಿಪ್ರಸಾದ್ ಹಂಗಲ್ಲ, ನೇರವಾಗಿ ಕುಹಕವನ್ನಾಡಿದ್ರು, ನೇರವಾಗಿ ಟೀಕೆ ಮಾಡಿದ್ರು. ಗಾಂಧೀಜಿಯನ್ನ ಹತ್ಯೆ ಮಾಡಿದಂತಹ ಸಂಘಟನೆಗಳ ಬಗ್ಗೆಯ ಗೀತೆಗಳನ್ನು ಹಾಡ್ತೀರಿ ನೀವು. ಯಾರು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತೋ ಆ ಹೇಳಿಕೆಯನ್ನ ಸ್ವೀಕಾರ ಮಾಡಿಕೊಂಡಂತಹ ಸಂಘಟನೆಯ ಗೀತೆಯನ್ನು ಹಾಡಿರೋದು ನೀವು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ವಿರೋಧತೆ ಇರತಕ್ಕಂತಹ ಸಂಘಟನೆ, ಕಾಂಗ್ರೆಸ್ ಪಕ್ಷ ರಾಜಕೀಯವಾದಂತಹ ನಿರ್ಧಾರಗಳಿಗೆ ತದ್ವಿರುದ್ಧವಾದಂತಹ ಸಿದ್ಧಾಂತ ಇರುವಂತಹ ಒಂದು ರಾಜಕೀಯ ಪಕ್ಷ ಅಥವಾ ಒಂದು ಸಂಘಟನೆ, ಮನುಸ್ಮೃತಿಯನ್ನ ಎದೆ ಮೇಲೆ ಇಟ್ಕೊಂಡು ಓಡಾಡುವಂತಹ ಒಂದು ಸಂಘಟನೆ, ಭಗವದ್ಗೀತೆಗೂ ಕೊಡದ ಪ್ರಾತಿನಿಧ್ಯವನ್ನ ಅಥವಾ ಪ್ರಾಧಾನ್ಯವನ್ನ ಮನುಸ್ಮೃತಿಗೆ ಕೊಡುವಂತಹ ಒಂದು ಸಂಘಟನೆ ಆರ್ಎಸ್ಎಸ್. ಆ ಸಂಘಟನೆಯ ಗೀತೆಯನ್ನು ಹಾಡೋದಕ್ಕೆ ಬಿಜೆಪಿಗರು ಕೂಡ ಹಿಂದೇಟು ಹಾಕ್ತಾರೆ. ಎಲ್ಲಿ? ಸದನದಲ್ಲಿ. ಅಂಥದ್ರಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಸದಾ ವತ್ಸಲೆ ಎನ್ನುವಂಥ ಗೀತೆಯನ್ನು ಹಾಡಿದ ಏಕೈಕ ಕಾಂಗ್ರೆಸ್ನ ಸಚಿವ ಅಂತ ಹೇಳಿದ್ರೆ ಅದು ಡಿ ಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ. ಸೊ ಆ ಗೀತೆಯ ಮೇಲೆ ಯಾಕಿಷ್ಟು ವಿರೋಧತೆ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ಆ ಗೀತೆಯ ಸಾರಾಂಶಗಳು ಹಿಂದೂ ರಾಷ್ಟ್ರ ಅಂತ ಬರುತ್ತೆ. ಸದಾ ವತ್ಸಲೆ ಎನ್ನುವಂತಹ ಸಾಲಲ್ಲಿ ಆ ತರಹದೊಂದು ಅರ್ಥಗಳು ಇಲ್ಲದಲೇ ಇರಬಹುದು. ಆದರೆ ಸಂಘ ಪರಿವಾರದವರು ಆ ಗೀತೆಯನ್ನು ಯಾಕೆ ಹಾಡ್ತಾರೆ ಅಂತ ಕೇಳಿದ್ರೆ ಅದರಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣ ಆಗಬೇಕು ಅನ್ನೋ ಪರಿಕಲ್ಪನೆಯ ಅಂಶಗಳು ಉಲ್ಲೇಖ ಆಗಿರ್ತವೆ. ಅದನ್ನ ಇವತ್ತು ಉಪಮುಖ್ಯಮಂತ್ರಿ ಹಾಡಿರೋದು. ಸೊ ಬಿ ಕೆ ಹರಿಪ್ರಸಾದ್ರನ್ನ ಹೊರತುಪಡಿಸಿದ್ರೆ ಇನ್ನು ಉಳಿದ ಸಚಿವರೆಲ್ಲ ಮಾಡಿರೋದು ಒಂದೇ ಕೆಲಸ, ರಕ್ಷಣಾತ್ಮಕವಾದಂಥ ಹೇಳಿಕೆ ಮುಖಾಂತರವಾಗಿ ಕೈ ತೊಳ್ಕೊಂಡು ವಾಪಸ್ ಹೋದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.